ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈ ಸಿನಿಮಾ ಅನ್ನೋದು ಎಕ್ಸ್ಪೆಕ್ಟೇಷನ್. ಡೈರೆಕ್ಟರ್ಗೆ ಚಿತ್ರ ಸಖತ್ತಾಗಿ ಬರ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ರೆ, ಫ್ಯಾನ್ಸ್ಗೆ ಇದು ನಮ್ ಹೀರೋ ಮೂವಿ ಸಖತ್ ಬ್ಲಾಕ್ ಬಸ್ಟರ್ ಆಗ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್. ಅದೇ ಪ್ರೊಡ್ಯೂಸರ್ಗೆ ದುಡ್ಡು ಮಾಡೋಣ ಅನ್ನೋ ಎಕ್ಸ್ಪೆಕ್ಟೇಷನ್. ಇದೇ ರೀತಿಯಲ್ಲಿ ದುಡ್ಡು ಮಾಡ್ಬೇಕು ಅಂತ ಹೇಳಿ ಅನೇಕ ಮಂದಿ ಪ್ರೊಡ್ಯೂಸರ್ಸ್ ದುಡ್ಡು ಹಾಕಿ ಕೈ ಸುಟ್ಕೊಂಡಿರೋರು ಇದ್ದಾರೆ. ಅನೇಕ ಚಿತ್ರಗಳು ಫ್ಲಾಪ್ ಆದಾಗ ಕೈ ಸುಟ್ಕೊಂಡು ಮನೆಗೆ ಹೋದವರು ಇದ್ದಾರೆ. ಇದೇ ಸಾಲಿನಲ್ಲಿ ರಕುಲ್ ಪ್ರೀತ್ ಸಿಂಗ್ ಅವರ ಹಸ್ಬೆಂಡ್ ಆಗಿರುವಂತಹ, ನಿರ್ಮಾಪಕ ಹಾಗೂ ನಟ ಆಗಿರುವಂತಹ ಜಾಕಿ ಬಗ್ನಾನಿ ಅವರು ಕೂಡ ಇದೇ ಸಾಲಿನಲ್ಲಿ ಬರ್ತಾರೆ. ನಾನ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಜಾಕಿ ಬಗ್ನಾನಿ ಹಾಗೂ ರಕುಲ್ ಪ್ರೀತ್ ಸಿಂಗ್ ಮದ್ವೆ ಆಗಿದ್ದು ಫೆಬ್ರವರಿ ತಿಂಗಳಲ್ಲಿ. ಇವರಿಬ್ರು ಒಂದು ಪ್ರೀತಿಸಿ ಮದ್ವೆ ಆಗಿದ್ದು. ಪ್ರೊಡ್ಯೂಸರ್ಸ್ ನ ಮದ್ವೆ ಆಗ್ಬಿಟ್ರೆ ಲೈಫ್ ಸೆಟಲ್ ಆಗ್ಬಿಡ್ತೀವಿ ಅಂತ ಅನೇಕ ಹೀರೋಯಿನ್ಗಳು ಸೆಟಲ್ ಆಗಿದ್ದಾರೆ, ನಾರ್ಮಲ್ ಜನನು ಸೆಟಲ್ ಆಗಿದ್ದಾರೆ. ಇದೇ ಸಾಲಿನಲ್ಲಿ ರಕುಲ್ ಪ್ರೀತ್ ಸಿಂಗ್ ಅವರು ಬರ್ತಾರೆ ಅಂತ ಅನೇಕ ಮಂದಿ ಮಾತಾಡ್ಕೋತಿದ್ರು. ಆದ್ರೆ ಈಗ ಜಾಕಿ ಬಗ್ನಾನಿಗೆ ಒಂದು ಆರ್ಥಿಕ ಸಂಕಷ್ಟ ಎದುರಾಗಿದೆ. ಆರ್ಥಿಕ ಸಂಕಷ್ಟ ಏನಕ್ಕೆ ಬಂತಪ್ಪ? ದೊಡ್ಡ ಪ್ರೊಡ್ಯೂಸರ್ ಅಲ್ವಾ, ಸಿಕ್ಕಾಪಟ್ಟೆ ದುಡ್ಡಿರುತ್ತೆ, ಈ ತರ ಎಲ್ಲ ಅನೇಕ ಪ್ರಶ್ನೆಗಳು ಕಾಡುತ್ತೆ. ಅವರು ಪೂಜಾ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸ್ ನ ನಡೆಸ್ತಾ ಇದ್ದಾರೆ. ಈ ಪೂಜಾ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ರೀಸೆಂಟ್ ಆಗಿ ಒಂದು ಮೂವಿನ ರಿಲೀಸ್ ಮಾಡಿದ್ರು, ಬಡೆ ಮಿಯಾ ಚೋಟೆ ಮಿಯಾ ಅಂತ ಹೇಳಿ. ಈ ಸಿನಿಮಾಗೆ 350 ಕೋಟಿ ಖರ್ಚು ಮಾಡಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ಈ ಮೂವಿ ಅವರಿಗೆ ಹ್ಯಾಂಡ್ ಕೊಟ್ಟು ಅಟರ್ ಫ್ಲಾಪ್ ಆಗೋಯ್ತು. ಹಾಗಾಗಿ ಹಾಕಿದ ದುಡ್ಡಂತೂ ವಾಪಸ್ ಬರ್ಲೇ ಇಲ್ಲ. ಅದಾದ್ಮೇಲೆ ಅನೇಕ ಚಿತ್ರಗಳು ಸಾಲಿನಲ್ಲಿ ಫ್ಲಾಪ್ ಆಗ್ತಾ ಹೋಯ್ತು. ಹಾಗಾಗಿ ಜಾಕಿ ಬಗ್ನಾನಿಗೆ ಸ್ವಲ್ಪ ಆರ್ಥಿಕ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಇವರು ಪೂಜಾ ಎಂಟರ್ಟೈನ್ಮೆಂಟ್ಸ್ ಅನ್ನೋ ಏನ್ ಪ್ರೊಡಕ್ಷನ್ ಹೌಸ್ ಬಿಲ್ಡಿಂಗ್ ಇತ್ತಲ್ಲ, ಅದನ್ನ 7 ಅಂತಸ್ತಿನ ಮಹಡಿ ಇರುವಂತಹ ಬಿಲ್ಡಿಂಗ್ ಆಗಿತ್ತು. ಅದನ್ನ ಕೂಡ ಇವರು ಮಾರಾಟ ಮಾಡಿದ್ದಾರೆ. ಈ 250 ಕೋಟಿ ಸಾಲ ಮಾಡ್ಕೊಂಡಿದ್ದಾರೆ ಜಾಕಿ ಬಗ್ನಾನಿ, ರಕುಲ್ ಪ್ರೀತ್ ಸಿಂಗ್ ಹಸ್ಬೆಂಡ್. ಈಗ ಏನ್ ಮಾಡ್ತಾರಪ್ಪ ಏನು ಅಂತಂದ್ರೆ, ಅವ್ರಿಗೆ ಈಗ 250 ಕೋಟಿ ಏನ್ ಈ ಸಾಲ ಇದೆ ಅದನ್ನ ಅವರು ತೀರಿಸಲೇಬೇಕಾಗಿದೆ. ಹಾಗಾಗಿ ಅವ್ರು ಅಲ್ಲಿರುವಂತಹ ಆಸ್ತಿನ ಮಾರ್ಬೇಕಾಗಿದೆ. ಈಗ ರಕುಲ್ ಪ್ರೀತ್ ಸಿಂಗ್ ಹಾಗೂ ಜಾಕಿ ಬಗ್ನಾನಿ ಅವರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.